ಓಂ ಶಾಂತಿ. ಮುರಳಿಯ ದಿನಾಂಕ 8/5/2025। मीठे बच्चे, देही अभिमानी बन बाप को याद करो तो याद का बल जमा होगा। याद के बल से तुम सारे विश्व का राज्य ले सकते हो। ಮಧುರ ಮಕ್ಕಳೇ, ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿರಿ. ನೆನಪಿನ ಬಲ ಜಮಾ ಆಗುವುದು. ನೆನಪಿನ ಬಲದಿಂದಲೇ ನೀವು ಇಡೀ ವಿಶ್ವದ ರಾಜ್ಯವನ್ನು ಪಡೆಯಬಹುದು. ಪ್ರಶ್ನೆ: कौन सी बात तुम बच्चों के ख्याल ख्वाब में भी नहीं थी जो प्रैक्टिकल हुई है? ಯಾವ ಮಾತು ಅಥವಾ ವಿಚಾರ ನಿಮ್ಮ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ, ಅದು ಈಗ ಪ್ರತ್ಯಕ್ಷವಾಗಿದೆ? उत्तर: तुम्हारे ख्याल ख्वाब में भी नहीं था कि हम भगवान से राजयोग सीखकर विश्व के मालिक बनेंगे, राजाई के लिए पढ़ाई पढ़ेंगे। अभी तुम्हें अथाह खुशी है कि सर्वशक्तिमान बाप से बल लेकर हम सत्ययुगी स्वराज्य अधिकारी बनते हैं। ನಿಮ್ಮ ಕನಸು ಮನಸ್ಸಿನಲ್ಲಿಯೂ ಈ ವಿಚಾರ ಇರಲಿಲ್ಲ, ಪರಮಾತ್ಮನೇ ಬಂದು ನಮಗೆ ರಾಜಯೋಗ ಕಲಿಸಿ ವಿಶ್ವದ ಮಾಲೀಕ ಮಾಡ್ತಾನೆ ಅಂತ. ರಾಜ್ಯ ಪದವಿಗಾಗಿ ನೀವು ಓದ್ತಾ ಇದ್ದೀರಿ, ಅಭ್ಯಾಸ ಮಾಡ್ತಿದ್ದೀರಿ. ಈಗ ನಿಮ್ಮಲ್ಲಿ ಅಪಾರ ಖುಷಿ ಇದೆ, ಏಕೆಂದರೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವು ಸತ್ಯಯುಗಿ ಸ್ವರಾಜ್ಯದ ಅಧಿಕಾರಿ ಆಗ್ತಾ ಇದ್ದೇವೆ. ओम शांति। यहाँ बच्चियाँ बैठती है प्रैक्टिस के लिए। वास्तव में यहाँ बैठना उनको चाहिए जो देही अभिमानी बन बाप की याद में बैठे। ಈ ಕ್ಲಾಸಲ್ಲಿ ಮುರಳಿ ಪ್ರಾರಂಭ ಆಗೋ ತನಕ ಮಕ್ಕಳು, ಕುಮಾರಿಯರು ಈ ವೇದಿಕೆಯ ಮೇಲೆ ಕೂತ್ಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ಇಲ್ಲಿ ಯಾರು ಕೂತ್ಕೊಳ್ಬೇಕಂದರೆ ಯಾರು ಆತ್ಮ ಅಭಿಮಾನಿ ಆಗಿರ್ತಾರೆ ಅವರು ಮಾತ್ರ ಪೀಠದ ಮೇಲೆ ಕುಳಿತು ಯೋಗ ಮಾಡಿಸಬೇಕು. अगर याद में नहीं बैठेगी तो वह टीचर कहला नहीं सकती। याद में शक्ति रहती है, ज्ञान में शक्ति नहीं है. ಒಂದು ವೇಳೆ ಅಲ್ಲಿ ಕುಳಿತವರು ನೆನಪು ಮಾಡ್ತಿಲ್ಲ ಅಂದರೆ ಅವರಿಗೆ ಟೀಚರ್ ಅಂತಲೇ ಹೇಳೋದಿಲ್ಲ. ನೆನಪಿನಲ್ಲಿ ಇರುವುದರಿಂದ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಜ್ಞಾನದಲ್ಲಿ ಶಕ್ತಿ ಇಲ್ಲ, ಯೋಗದಲ್ಲಿ ಶಕ್ತಿ ಇದೆ. इसको कहा जाता याद का बल। योग बल सन्यासियों का अक्षर है। बाप डिफ़िकल्ट अक्षर काम में नहीं लाते हैं. ಪರಮಾತ್ಮನ ಧ್ಯಾನ ಮಾಡುವುದಕ್ಕೆ ಇಲ್ಲಿ ನೆನಪು ಅಂತ ಹೇಳಲಾಗ್ತದೆ. ನೆನಪಿನ ಬಲ ಅಂತ ಬಾಬಾ ಹೇಳ್ತಾರೆ. ಯೋಗ ಬಲ ಎಂಬ ಅಕ್ಷರ ಸನ್ಯಾಸಿಗಳ ಅಕ್ಷರ ಆಗಿದೆ. ಬಾಪ್ ಡಿಫಿಕಲ್ಟ್ ಅಕ್ಷರ काम में नहीं लाते, कहते बच्चों अब बाप को याद करो. ಕಠಿಣವಾದ ಶಬ್ದಗಳನ್ನು, ಅಕ್ಷರಗಳನ್ನು ಬಾಬಾ ಬಳಸೋದಿಲ್ಲ. ಈಗ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಬಾಬೋರ್ನ ನೆನಪು ಮಾಡಿರಿ. जैसे छोटे बच्चे माँ बाप को याद करते हैं ना, वह तो देहधारी है. तुम बच्चे हो विचित्र, यह चित्र यहाँ तुमको मिलता है. ಹೇಗೆ ಚಿಕ್ಕ ಮಕ್ಕಳು
ಸಹಜ ಸ್ವಾಭಾವಿಕವಾಗಿ ತಂದೆ ತಾಯಿಯನ್ನು ನೆನಪು ಮಾಡ್ತಾರೆ. ಅವರು ದೇಹಧಾರಿಯಾಗಿರ್ತಾರೆ. ಇಲ್ಲಿ ನೀವು ವಿಚಿತ್ರ ಆಗಿದ್ದೀರಿ, ವಿಚಿತ್ರ ತಂದೆಯನ್ನು ನೆನಪು ಮಾಡ್ತೀರಿ. ಈ ಚಿತ್ರ ಅಂದರೆ ದೇಹ ನಿಮಗೆ ಈ ಸಾಕಾರ ಲೋಕದಲ್ಲಿ ಪ್ರಾಪ್ತಿಯಾಗ್ತದೆ. ತುಮ್ ರಹನೆ ವಾಲೆ ಭಿ ವಿಚಿತ್ರ ದೇಶಕ್ಕೆ ಹೋ, ವहाँ ಚಿತ್ರ रहता नहीं है, यह पहले पक्का करना है. ನಾವು ವಿಚಿತ್ರ ಆತ್ಮರು, ತಂದೆಯೂ ವಿಚಿತ್ರ, ನಮ್ಮ ದೇಶ ಅಥವಾ ಮನೆಯೂ ಕೂಡ ವಿಚಿತ್ರ ಮನೆ ಆಗಿದೆ. ನಮಗೆ ಚಿತ್ರ ಇರೋದಿಲ್ಲ. ಅಲ್ಲಿರುವಾಗ ನಾವು ಬಿಂದು ಸ್ವರೂಪ ಆತ್ಮಗಳಾಗಿ ಇರ್ತೇವೆ. ಮೊದಲು ನಾನು ಆತ್ಮ ಎನ್ನುವ ನಿಶ್ಚಯ ಮಾಡಿಕೊಳ್ಳಬೇಕು. तुम निर्वाण देश से आए हो, वह तुम सभी आत्माओं का घर है. यहाँ पार्ट बजाने आते हो. पहले कौन आते हैं, यह भी तुम्हारी बुद्धि में है. ನೀವು ನಿರ್ವಾಣ ದೇಶದಿಂದ ಬಂದಿದ್ದೀರಿ. ಆ ನಿರ್ವಾಣ ಧಾಮವೇ ನಿಮ್ಮ ಮನೆಯಾಗಿದೆ. ಇಲ್ಲಿ ಬಂದು ಪಾತ್ರಾಭಿನಯಿಸ್ತಾ ಇದ್ದೀವಿ. ಇಲ್ಲಿ ಬರುವಾಗ ಮೊದಲು ಯಾರು ಬರ್ತಾರೆ? ದುನಿಯಾ ಮೇ ಕೋಯಿ ನಹಿ ಜಿಸ್ಕೋ ಯಹ ಜ್ಞಾನ ಹೋ. ಅಬ್ ಬಾಪ್ ಕಹತೆ ಶಾಸ್ತ್ರ ಆದಿ ಜೋ ಕುಚ್ ಪಡ್ತೆ ಹೋ ಉನ್ ಸಬ್ ಕೋ ಭೂಲ್ ಜಾओ. ಬಾಬಾ ಹೇಳ್ತಾರೆ, ಮೊದಲು ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಈ ಸೃಷ್ಟಿ ನಾಟಕ ಹೇಗೆ ನಡೀತದೆ, ಜನಸಂಖ್ಯೆ ಹೇಗೆ ಬೆಳೀತದೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ಇಲ್ಲಿ ಶಾಸ್ತ್ರ ಇತ್ಯಾದಿ ಓದುವ ಅವಶ್ಯಕತೆ ಇಲ್ಲ. ಓದಿದ್ದನ್ನು ಮರೆತು ಬಿಡಿ. ಕೃಷ್ಣ ಕಿ ಮಹಿಮಾ ಫಲಾನೆ ಕಿ ಮಹಿಮಾ ಕಿತನಿ ಕರ್ತೆ, ಗಾಂಧಿ ಕಿ ಭಿ ಕಿತನಿ ಮಹಿಮಾ ಕರ್ತೆ, ಜೈಸೆ ಕಿ ವಹ ರಾಮ ರಾಜ್ಯ ಸ್ಥಾಪನ್ ಕರ್ಕೆ ಗಯೆ. ಭಕ್ತರು ಶ್ರೀಕೃಷ್ಣನ ಮಹಿಮೆ ಮಾಡ್ತಾರೆ, ಮಹಾತ್ಮರ ಮಹಿಮೆ ಮಾಡ್ತಾರೆ, ಗಾಂಧೀಜಿಯವರ ಮಹಿಮೆನೂ ಎಷ್ಟೊಂದು ಮಾಡ್ತಾರೆ. ಅವರು ರಾಮರಾಜ್ಯನೇ ಸ್ಥಾಪನೆ ಮಾಡಿ ಹೋಗಿದ್ದಾರೇನೋ ಅನ್ನುವ ರೀತಿಯಲ್ಲಿ ಗಾಂಧೀಜಿಯವರ ಮಹಿಮೆ ಮಾಡ್ತಾರೆ. परंतु शिव भगवान वाच आदि सनातन राजा रानी के राज्य का जो कायदा था, बाप ने राजयोग सिखाकर राजा रानी बनाया. उस ईश्वरीय रस्म रिवाज को भी तोड़ डाला. बोला राजा ही नहीं चाहिए, हमको प्रजा पर राज्य चाहिए. ಆದರೆ ವಾಸ್ತವಿಕವಾಗಿ ಈ ಬಂದು ಹೋದಂಥ ಮಹಾತ್ಮರು, ರಾಜಕಾರಣಿಗಳು ಪರಮಾತ್ಮ ಹಾಕಿದ ನಿಯಮಗಳನ್ನು ಮುರಿದಿದ್ದಾರೆ. ಪರಮಾತ್ಮ ಏಕರಾಜ್ಯದ ಸ್ಥಾಪನೆ ಮಾಡ್ತಾನೆ, ಆದರೆ ಇವರೆಲ್ಲರೂ ಸೇರಿ ಆ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿ ಪ್ರಜಾರಾಜ್ಯದ ಸ್ಥಾಪನೆ ಮಾಡಿದ್ದಾರೆ. ಅಬ್ ಉಸ್ಕಿ ಕ್ಯಾ ಹಾಲತ್ ಹುಯಿ, ದುಃಖ ಹಿ ದುಃಖ, ಲಡ್ತೆ ಝಗಡ್ತೆ ರಹತೆ ಹೇ, ಅನೇಕ ಮತೆ ಹೋ ಗೈ. ಪ್ರಜಾರಾಜ್ಯ ಬಂದ ನಂತರ ಇನ್ನೂ ಅವಸ್ಥೆ ಕೆಟ್ಟೋಗಿದೆ. ಎಲ್ಲ ಕಡೆಗೂ ದುಃಖನೇ ದುಃಖ ತುಂಬಿದೆ. ಪರಸ್ಪರ ಎಲ್ಲರೂ ಹೊಡೆದಾಡ್ತಾ ಇದ್ದಾರೆ. ಅನೇಕ ಮತಗಳಾಗಿವೆ. ಅಭಿ ತುಮ್ ಬಚ್ಚೆ ಶ್ರೀಮತ್ ಪರ್ ರಾಜ್ಯ ಲೇತೆ ಹೋ, ಇತನಿ ತುಮ್ಹಾರೆ ಮೇ ತಾಕತ್ ರಹತಿ ಹೈ ಜೋ ವಹಾ ಲಷ್ಕರ್ ಆದಿ ಹೋತಾ ನಹಿ. ಆದರೆ ಪರಮಾತ್ಮ ನಿಮಗೆ ಎಂತಹ ಒಂದು ಶಕ್ತಿ ಕೊಡ್ತಾ ಇದ್ದಾನಂದರೆ, ಆ ಶಕ್ತಿಯಿಂದ ನೀವು ಏಕರಾಜ್ಯ ಅಧಿಕಾರಿ ಆಗ್ತೀರಿ, ರಾಜ್ಯ ಆಳ್ತೀರಿ. ಅಷ್ಟೊಂದು ಶಕ್ತಿ ನಿಮ್ಮಲ್ಲಿ ಇರ್ತದೆ. ಅಲ್ಲಿ ಸೈನಿಕರ ಅವಶ್ಯಕತೆ ಇರೋದಿಲ್ಲ. ಡರ್ ಕಿ ಕೋಯಿ ಬಾತ್ ನಹಿ. इन लक्ष्मी नारायण का राज्य था, अद्वैत राज्य था. दो थे ही नहीं जो ताली बजे, उसको कहा जाता है अद्वैत राज्य. ಪರಮಾತ್ಮ ಯಾವ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದಾನೆ, ಅದಕ್ಕೆ ಅದ್ವೈತ ರಾಜ್ಯ ಅಂತ ಹೇಳಲಾಗ್ತದೆ.
ಅಲ್ಲಿ ಎರಡು ಪಕ್ಷಗಳು ಇರೋದಿಲ್ಲ. ಎರಡು ಬಂದರೆ ಅಲ್ಲಿ ಚಪ್ಪಾಳಿ ಹೊಡೆಯಲಾಗ್ತದೆ. ಯಾರು ಶತ್ರುಗಳೇ ಇಲ್ಲ ಅಂದಾಗ ಅದು ಏಕರಾಜ್ಯ ಸುಖ ಶಾಂತಿಯಿಂದ ನಡೀತದೆ. ಯಾರಿಗೂ ಯಾರಿಂದನೂ ಭಯ ಇರೋದಿಲ್ಲ. ತುಮ್ ಬಚ್ಚೋಂ ಕೋ ಬಾಪ್ ದೇವತಾ ಬನಾತೆ ಫಿರ್ ದ್ವೈತ ಸೆ ದೈತ್ಯ ಬನ್ ಜಾತೆ. ಬಾಬಾ ನಿಮಗೆ ದೇವತೆಗಳನ್ನಾಗಿ ಮಾಡ್ತಾರೆ. ಆ ದೇವತೆಗಳೇ ನೀವು ನಂತರ ದೈತ್ಯರಾಗ್ತೀರಿ ಅಂದರೆ ದಾನವರಾಗ್ತೀರಿ. ರಾವಣ ಕೆ ದ್ವಾರ, ರಾವಣನ ಮೂಲಕ. ಅಭಿ ತುಮ್ ಜಾನ್ತೆ ಹೋ हम भारतवासी सारे विश्व के मालिक थे. तुमको विश्व का राज्य सिर्फ याद बल से मिला था. अब फिर से मिल रहा है. पढ़ाई में भी बल है. ನೀವು ಭಾರತವಾಸಿಗಳು ಈಗ ವಿಶ್ವದ ಮಾಲೀಕ ಆಗ್ತಿದ್ದೀರಿ. ನಿಮಗೆ ಆ ವಿಶ್ವದ ರಾಜ್ಯ ಕೇವಲ ನೆನಪಿನ ಬಲದಿಂದ ಸಿಕ್ಕಿತ್ತು. ಈ ಕಲ್ಪದಲ್ಲಿಯೂ ಪುನಃ ಸಿಗ್ತಾ ಇದೆ. ನೀವು ಓದುವಂತಹ ವಿದ್ಯೆ ಅಥವಾ ಶಿಕ್ಷಣದಲ್ಲಿ ಬಲ ಇದೆ. ಜೈಸೆ ಬ್ಯಾರಿಸ್ಟರ್ ಬಂತೆ ಹೇ ತೋ ಬಲ್ ಹೇ ನ, ವಹ ಹೇ ಪಾಯಿ ಪೈಸೆ ಕಾ ಬಲ್. ತುಮ್ ಯೋಗ ಬಲ್ ಸೆ ವಿಶ್ವ ಪರ್ ರಾಜ್ಯ ಕರ್ತೆ. ಬಾಬಾ ಹೇಳ್ತಾರೆ, ಹೇಗೆ ಬ್ಯಾರಿಸ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಆ ವಿದ್ಯೆಯ ಬಲದಿಂದ ಆಗ್ತಾರೆ. ಆದರೆ ಆ ವಿದ್ಯೆ ಪಾಯಿ ಪೈಸೆಯ ವಿದ್ಯೆ ಆಗಿದೆ. ನಿಮ್ಮ ವಿದ್ಯೆ ರಾಜ್ಯ ಅಧಿಕಾರ ಕೊಡುವಂತಹ ವಿದ್ಯೆ ಆಗಿದೆ. ನೀವು ಈ ವಿದ್ಯೆಯ ಬಲದಿಂದ, ಯೋಗದ ಬಲದಿಂದ ವಿಶ್ವದ ಮೇಲೆ ರಾಜ್ಯ ಆಳ್ತೀರಿ. ಸರ್ವಶಕ್ತಿಮಾನ್ ಬಾಪ್ ಸೆ ಬಲ್ ಮಿಲ್ತಾ ಹೈ. ತುಮ್ ಕಹತೆ ಹೋ ಬಾಬಾ ಹಮ್ ಕಲ್ಪ ಕಲ್ಪ आप से सत्य युग का स्वराज्य लेते, फिर गंवाते, फिर लेते. तुमको पूरा ज्ञान मिला है. ಸರ್ವಶಕ್ತಿವಂತ ತಂದೆಯಿಂದ ನಮಗೆ ಆ ಒಂದು ಶಕ್ತಿಯ ಪ್ರಾಪ್ತಿಯಾಗ್ತದೆ. ಆ ಶಕ್ತಿಯಿಂದ ನಾವು ಸತ್ಯಯುಗಿ ಸ್ವರಾಜ್ಯವನ್ನು ಪಡ್ಕೊಳ್ತೇವೆ. ನಂತರ ಆ ಸ್ವರಾಜ್ಯವನ್ನು ಮತ್ತೆ ಕಳ್ಕೊಳ್ತೇವೆ ರಾವಣ ರಾಜ್ಯದಲ್ಲಿ. ಈ ಥರ ಸೃಷ್ಟಿ ನಾಟಕದ ಸಂಪೂರ್ಣ ಜ್ಞಾನ ಈಗ ಮಕ್ಕಳಿಗೆ ಸಿಕ್ಕಿದೆ. ಅಭಿ ಹಮ್ ಶ್ರೀಮತ್ ಪರ್ ಶ್ರೇಷ್ಠ ವಿಶ್ವ ಕಾ ರಾಜ್ಯ ಲೇತೆ. ವಿಶ್ವ ಭಿ ಶ್ರೇಷ್ಠ ಬನ್ ಜಾತಾ ಹೈ. ಯಹ ರಚತಾ ರಚನಾ ಕಾ ಜ್ಞಾನ ತುಮ್ಕೋ ಅಭಿ ಹೈ. ಈಗ ಮತ್ತೆ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ಪಡಿತಾ ಇದ್ದೇವೆ. ಶ್ರೇಷ್ಠ ದೇವಾತ್ಮರಾಗ್ತಾ ಇದ್ದೀವಿ. ವಿಶ್ವವೂ ಕೂಡ ಆಗ ಶ್ರೇಷ್ಠ ಆಗಿಬಿಡ್ತದೆ. ಶ್ರೀಮತದ ಆಧಾರದಿಂದ ಶ್ರೇಷ್ಠ ದೇವಾತ್ಮರಾಗ್ತೀವಿ. ಹೀಗೆ ರಚಯಿತ ಮತ್ತು ರಚನೆಯ ಜ್ಞಾನ ನಮಗೆ ಈಗ ಸಂಗಮ ಯುಗದಲ್ಲಿ ಸಿಕ್ಕಿದೆ. ಇನ್ ಲಕ್ಷ್ಮೀ ನಾರಾಯಣ ಕೋ ಭಿ ಜ್ಞಾನ ನಹೀ ಹೋಗಾ कि हमने राजाई कैसे ली. यहाँ तुम पढ़ते हो फिर जाकर राजाई करते हो. कोई अच्छे धनवान के घर में जन्म लेते तो कहा जाता है ना, इसने आगे जन्म में अच्छा कर्म किया है, दान पुण्य किया है. ಲಕ್ಷ್ಮೀನಾರಾಯಣರಿಗೂ ಗೊತ್ತಿರಲ್ಲ ಅವರಿಗೆ ಆ ರಾಜ್ಯ ಹೇಗೆ ಸಿಕ್ಕಿದೆ ಅಂತ. ಆದರೆ ಅವರು ತಮ್ಮ ಪೂರ್ವಜನ್ಮದಲ್ಲಿ ಒಳ್ಳೆಯ ಪುರುಷಾರ್ಥ ಮಾಡಿದ್ದಕ್ಕಾಗಿ ಅವರಿಗೆ ಸತ್ಯಯುಗದಲ್ಲಿ ಅಂತಹ ರಾಜ್ಯ ಪದವಿ ಸಿಕ್ಕಿರ್ತದೆ. ಹೇಗೆ ಯಾರಾದರೂ ಹಣವಂತರ ಮನೆಯಲ್ಲಿ ಹುಟ್ಟಿದರೆ ಜನ ಹೇಳ್ತಾರೆ ಆ ಮಗು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದೆ, ದಾನ ಪುಣ್ಯ ಮಾಡಿದೆ ಅಂತ. ಜೈಸಾ ಕರ್ಮ वैसा जन्म मिलता है. अभी तो यह है रावण राज्य. यहाँ जो भी कर्म करते हैं वह विकर्म होता है. ಎಂತಹ ಕರ್ಮವೋ ಅಂತಹ ಜನ್ಮ ಪ್ರಾಪ್ತಿಯಾಗ್ತದೆ. ಈಗಂತೂ ರಾವಣ ರಾಜ್ಯ ಇದೆ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕರ್ಮ ಮಾಡ್ತಾ ಇದ್ದಾರೆ.
ವಿಕರ್ಮದ ಫಲವಾಗಿ ಅಂತಹ ರೋಗಿ ದುಃಖ ಅಶಾಂತಿಯ ಜನ್ಮವನ್ನು ಪಡೀತಾ ಇದ್ದಾರೆ. सीढ़ी उतरनी ही है. सबसे बड़े ऊंचते ऊंच देवता धर्म वालों को भी सीढ़ी उतरनी है. सतो रजो तमो में आना है. ಏಣಿಯಂತೂ ಇಳಿಲೇಬೇಕು. ಅಂಥ ಉನ್ನತಾತಿ ಉನ್ನತ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಕ್ಕಂತಹ ದೇವತಾ ಧರ್ಮದವರೂ ಕೂಡ ಏಣಿ ಇಳಿತಾ ಬರ್ತಾರೆ. ಸತೋ ರಜೋ ತಮೋ ಗುಣದಲ್ಲಿ ಬರ್ತಾರೆ. ಹರೇಕ್ ಚೀज़ नई से फिर पुरानी होती है. तो अभी तुम बच्चों को अथाह खुशी होनी चाहिए. तुम्हारे ख्याल ख्वाब में भी नहीं था कि हम विश्व के मालिक बनते. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು ಹೊಸದಿದ್ದಿದ್ದು ಹಳೇದಾಗ್ತದೆ. ಈಗ ಪುನಃ ಹಳೇದಿದ್ದಿದ್ದು ಹೊಸದಾಗ್ತಿದೆ. ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಿಮ್ಮ ಕನಸು ಮನಸ್ಸಿನಲ್ಲೂ ಇರಲಿಲ್ಲ ನಾವು ಪುನಃ ವಿಶ್ವದ ಮಾಲೀಕ ಆಗ್ತೇವೆ ಅನ್ನೋದು. भारतवासी जानते हैं इन लक्ष्मी नारायण का सारे विश्व पर राज्य था. पूज्य थे सो फिर पुजारी बने. गाया भी जाता है आपे ही पूज्य आपे ही पुजारी. अब तुम्हारी बुद्धि में यह होना चाहिए. यह नाटक तो बड़ा ವಂಡರ್ಫುಲ್ है. ಭಾರತವಾಸಿಗಳಿಗೆ ಗೊತ್ತಿದೆ ಈ ಭಾರತದಲ್ಲಿ ಮೊದಲು ಶ್ರೀಲಕ್ಷ್ಮಿ ಶ್ರೀನಾರಾಯಣರ ರಾಜ್ಯ ಇತ್ತು. ಅವರು ಪೂಜ್ಯ ದೇವತೆಗಳಾಗಿದ್ದರು. ಈಗಿನವರೆಲ್ಲ ಪೂಜಾರಿಗಳು ಆಗಿದ್ದಾರೆ. ದೇವತಾ ಆದಂಥವರೇ ಪೂಜ್ಯ ಸ್ಥಾನದಲ್ಲಿ ಇದ್ದವರೇ ಈಗ ಪೂಜಾರಿಯಾಗಿದ್ದಾರೆ. ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಈ ನಾಟಕ ಬಹಳ ಅದ್ಭುತ ಆಗಿದೆ. कैसे हम 84 जन्म लेते उनको कोई नहीं जानते. शास्त्रों में 84 लाख जन्म लगा दिए. बाप कहते यह सब भक्ति मार्ग के ಗಪೋಡೆ. ಹೇಗೆ ನಾವು 84 ಜನ್ಮಗಳಲ್ಲಿ ಬರ್ತೇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ 84ರ ಬದಲಾಗಿ 84 ಲಕ್ಷ ಯೋನಿಗಳು ಅಂತ ಬರೆದಿದ್ದಾರೆ. ಅದು ಭಕ್ತಿ ಮಾರ್ಗದ ದೊಡ್ಡ ಸುಳ್ಳಾಗಿದೆ. ರಾಮರಾಜ್ಯ और रावण राज्य कैसे होता यह तुम बच्चों के सिवाय और कोई की बुद्धि में नहीं. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗೆ ಸ್ಥಾಪನೆ ಆಗ್ತದೆ, ಹೇಗೆ ಒಂದರ ನಂತರ ಒಂದು ಈ ನಾಟಕದಲ್ಲಿ ಬರ್ತಾ ಹೋಗ್ತದೆ ಅನ್ನೋದು ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. रावण को हर वर्ष जलाते तो दुश्मन है ना. 5 ವಿಕಾರ ಮನುಷ್ಯ ಕೆ ದುಶ್ಮನ್ है. ರಾವಣನನ್ನು ಪ್ರತಿ ವರ್ಷವೂ ಸುಡ್ತಾರೆ ಅಂದರೆ ಅವನು ಶತ್ರು ಆಗಿದ್ದಾನೆ ಅನ್ನೋದು ಅಲ್ಲಿ ಅರ್ಥ ಆಗ್ತದೆ. ರಾವಣ ಅಂದ್ರೇ 5 ವಿಕಾರಗಳು. ಇವತ್ತು 5 ವಿಕಾರಗಳು ಮನುಷ್ಯನ ಶತ್ರುಗಳಾಗಿವೆ. रावण है कौन, क्यों जलाते, कोई भी जानते नहीं. जो अपने को संगम युगी समझते हैं उनकी स्मृति में रहता है कि अभी हम पुरुषोत्तम बन रहे. ರಾವಣ ಯಾರು, ಅವನನ್ನು ಯಾಕೆ ಸುಡ್ತಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಸಂಗಮ ಯುಗದ ತಂದೆಯ ಮಕ್ಕಳಿಗೆ ಮಾತ್ರ ಈಗ ಸ್ಮೃತಿ ಬಂದಿದೆ. ನಾವೇ ಹಿಂದೆ ದೇವತಾ ಆದಂಥವರು ಇವತ್ತು ರಾವಣ ರಾಜ್ಯದಲ್ಲಿ ಇದ್ದೇವೆ. ಮತ್ತೆ ಸಂಗಮ ಯುಗದಲ್ಲಿ ಬಂದು ಪುರುಷೋತ್ತಮ ಆಗುವ ಪುರುಷಾರ್ಥ ಮಾಡ್ತಿದ್ದೇವೆ. ಭಗವಾನ್ ಹಮ್ಕೋ ರಾಜಯೋಗ ಸಿಖಲಾಕರ್ नर से नारायण भ्रष्टाचारी से श्रेष्ठाचारी बनाते. तुम बच्चे जानते हो हमको ऊंचते ऊंच निराकार भगवान पढ़ाते. कितनी अथाह खुशी होनी चाहिए. ಪರಮಾತ್ಮ ಬಂದು ನಮಗೆ ನರನಿಂದ ನಾರಾಯಣ
ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾನೆ. ಈ ಮಾತನ್ನು ಕೇಳಿ ನಮಗೆ ಎಷ್ಟು ಖುಷಿ ಆಗಬೇಕು. स्कूल में स्टूडेंट की बुद्धि में रहता है ना कि हम स्टूडेंट हैं. वह तो है कॉमन टीचर पढ़ाने वाला. यहाँ तो तुमको भगवान पढ़ाते. जब पढ़ाई से इतना ऊंचा पद मिलता है तो कितना अच्छा पढ़ना चाहिए. है बहुत इजी. सिर्फ सवेरे आधा पौना घंटा पढ़ना है. ಹೇಗೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಕನ ನೆನಪಿರ್ತದೆ. ಅದಾಯಿತು ಲೌಕಿಕದ ಮಾತು. ಇಲ್ಲಿ ನಿಮಗೆ ಸ್ವತಃ ಪರಮಾತ್ಮ ಓದಿಸ್ತಾನೆ. ಅವನು ಓದಿಸುವ ವಿದ್ಯೆಯಿಂದ ನೀವು ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ ಅಂದರೆ ನೀವೆಷ್ಟು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸನೂ ಬಹಳ ಸಹಜ ಇದೆ. ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಂದು ಓದಿದರೆ ಸಾಕು ಅಂತ ಹೇಳ್ತಾರೆ ಬಾಬಾ. ಸಾರಾ ದಿನ್ ದಂಧೆ ಆದಿ ಮೇ ಯಾದ್ ಭೂಲ್ ಜಾತಿ, ಇಸ್ಲಿಯೇ ಯಹಾ ಸವೇರೆ ಆಕರ್ ಯಾದ್ ಮೇ ಬೈಠ್ತೆ. ಇಡೀ ದಿನದಲ್ಲಿ ಉದ್ಯೋಗ ವ್ಯವಹಾರ ಮಾಡುವಾಗ ತಂದೆಯನ್ನು ನೀವು ಮರಿತೀರಿ. ಅದಕ್ಕಾಗಿ ಬೆಳಗ್ಗೆ ಬಂದು ತಂದೆಯ ನೆನಪಿನಲ್ಲಿ ಕೂತ್ಕೊಳ್ಬೇಕು, ಮುರಳಿನೂ ಕೇಳಬೇಕು. ಬಾಬಾ ಕಹತೆ ಮುझे बहुत प्रेम से याद करो. बाबा आप हमको पढ़ाने आए. अभी हमको पता पड़ा कि आप 5000 वर्ष बाद आकर पढ़ाते. ಬೆಳಗ್ಗೆ ಎದ್ದು ಪ್ರೀತಿಯಿಂದ ಬಾಬೋರ್ ಜೊತೆಗೆ ಮಾತಾಡ್ರಿ. ಬಾಬಾ ನೀವು ನಮ್ಮ ಸಲುವಾಗಿ ನಮಗೆ ಓದಿಸುವುದಕ್ಕಾಗಿ ಬಂದಿದ್ದೀರಿ. बाबा के पास बच्चे आते हैं तो बाबा पूछते आगे कब मिले हो. ऐसा प्रश्न कोई भी साधु सन्यासी आदि कभी पूछ न सके. ಬಾಬನ ಹತ್ತಿರ ಹೊಸ ಮಕ್ಕಳು ಹೋದಾಗ ಬಾಬಾ ಕೇಳ್ತಾರೆ, ಮೊದಲು ಯಾವಾಗ ಸಿಕ್ಕಿದ್ರಿ ಅಂತ. ಯಾರಿಗೆ ಜ್ಞಾನ ಅರ್ಥ ಆಗಿರ್ತದೆ ಅವ್ರು ಹೇಳ್ತಾರೆ, ಕಲ್ಪದ ಹಿಂದೆನೂ ನಾವು ನಿಮ್ಮನ್ನು ಮಿಲನ ಮಾಡಿದ್ವಿ ಅಂತ. ಅರ್ಥ ಆಗದೇ ಇರೋರು ಇದೇ ಮೊದಲನೇ ಸಲ ಬಂದಿದ್ದೇವೆ ಅಂತ ಹೇಳಿಬಿಡ್ತಾರೆ. ಆದರೆ ಈ ಪ್ರಶ್ನೆ ಯಾವ ಸಾಧು ಸಂತರು ತಮ್ಮ ಶಿಷ್ಯರಿಗೆ ಈ ಥರ ಕೇಳೋದಿಲ್ಲ. ವहाँ तो सत्संग में जाकर बैठते हैं. बहुतों को देखकर सब अंदर घुस जाते. ಅಲ್ಲಿ ಅಂತೂ ಸತ್ಸಂಗದಲ್ಲಿ ಹೋಗಿ ಕುತ್ಕೊಳ್ತಾರೆ, ಎಲ್ಲರೂ ಹೋಗಿ ಕುತ್ಕೋಬಹುದು. तुम अभी समझते हो हम गीता रामायण आदि कितना खुशी से जाकर सुनते थे. समझते तो कुछ नहीं थे. ನೀವು ಕೂಡ ಭಗವದ್ಗೀತೆ ರಾಮಾಯಣದ ಕಥೆಗಾದ ನಾರದರು. ಎಲ್ಲರೂ ಭಕ್ತರು ಅಂದರೆ ನಾರದ ಆಗಿದ್ದಾರೆ. ನಿಮ್ಮ ಒಳಗೆ ನೀವೇ ನೋಡ್ಕೊಳ್ಳಿ, ನೀವು ಲಕ್ಷ್ಮೀ ಅಥವಾ ನಾರಾಯಣ ಆಗಲಿಕ್ಕೆ ಲಾಯಕ ಆಗಿದ್ದೀರಾ, ಆ ಯೋಗ್ಯತೆ ನಿಮ್ಮಲ್ಲಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಭಕ್ತಿ ಮಾರ್ಗ ವಾಲೆ ಕಹತೆ हम श्री लक्ष्मी को कैसे वर सकते. बाप कहते हैं नहीं, जब ज्ञान सुने तब सद्गति को पा सके. मैं पतित पावन ही सबकी सद्गति करने वाला है. ಭಕ್ತಿ ಮಾರ್ಗದವ್ರು ಕೇಳ್ತಾರೆ, ನಾವು ಲಕ್ಷ್ಮಿಯನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ. ಬಾಬಾ ಹೇಳ್ತಾರೆ, ಭಕ್ತರಿಗೆ ಅದು ಸಾಧ್ಯವಿಲ್ಲ. ಯಾವಾಗ ನೀವು ಜ್ಞಾನ ಕೇಳ್ತೀರಿ, ಪುರುಷಾರ್ಥ ಮಾಡ್ತೀರಿ, ಸದ್ಗತಿಯನ್ನು ಪಡ್ಕೊಳ್ತೀರಿ, ಆಗ ಮಾತ್ರ ನೀವು ಲಕ್ಷ್ಮಿಯನ್ನು ವರಿಸಲಿಕ್ಕೆ ಸಾಧ್ಯವಾಗ್ತದೆ. अब तुम रावण राज्य से लिबरेट होकर जिस्मानी यात्रा पर जा रहे. ರಾವಣ ರಾಜ್ಯದಿಂದ ಮುಕ್ತ ಆಗಿ ಕೊನೆಯ ಅಂತಿಮ ಯಾತ್ರೆಗೆ ನಾವು ಹೋಗ್ತಾ ಇದ್ದೀವಿ. ವಹ ಹೇ ಜಿಸ್ಮಾನಿ ಯಾತ್ರಾ, ಯಹ ಹೇ ಮನ್ ಮನಾ ಭವ. ಭಕ್ತರು ಮಾಡುವಂಥ ಯಾತ್ರೆ
ದೈಹಿಕ ಯಾತ್ರೆ ಆಗಿರ್ತದೆ. ನಮ್ಮ ಯಾತ್ರೆ ಆತ್ಮಿಕ ಯಾತ್ರೆ ಆಗಿದೆ. ಬಸ್ ಇಸ್ಮೇ ಧಕ್ಕೆ ಖಾನೆ ಕಿ ಬಾತ್ ಹಿ ನಹಿ, ವಹ ಸಬ್ ಹೇ ಭಕ್ತಿ ಮಾರ್ಗಕ್ಕೆ ಧಕ್ಕೆ. ಇಲ್ಲಿ ಪೆಟ್ಟು ತಿನ್ನುವ ಅಗತ್ಯನೇ ಇಲ್ಲ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಪೆಟ್ಟು ತಿನ್ನಬೇಕಾಗ್ತದೆ. ಆಧಾ ಕಲ್ಪ ಬ್ರಹ್ಮ ಕಾ ದಿನ್, आधा कल्प ब्रह्मा की रात. तुम समझते हो हम सब बीके का, अभी आधा कल्प दिन होगा, हम सुख धाम में होंगे. अर्धा कल्प ब्रह्मನ ರಾತ್ರಿ, ಅರ್ಧ ಕಲ್ಪ ಬ್ರಹ್ಮನ ಹಗಲು. ಈಗ ನಮಗೆ ಅರ್ಧ ಕಲ್ಪ ಹಗಲು ಪ್ರಾರಂಭವಾಗಲಿದೆ. हम सुख धाम में होंगे, वहाँ भक्ति नहीं होगी. अभी तुम बच्चे जानते हो हम सब से साहूकार बनते हैं, तो कितनी ಖುಷಿ होनी चाहिए. ನಾವೆಲ್ಲರೂ ಪರಮಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರೋರಿದ್ದೇವೆ. ಆಗ ಉಳಿದ ಭಕ್ತರು, ಉಳಿದ ಆತ್ಮರು ಪರಮಧಾಮದಲ್ಲಿಯೇ ಇರ್ತಾರೆ. ನಾವು ಎಲ್ಲರಿಗಿಂತ ಸಾಹುಕಾರಾಗೋರಿದ್ದೇವೆ. ಅಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. तुम सब पहले रफ पत्थर थे, अब बाप सिरान पर चढ़ा रहे, ಬಾಬಾ ಜೌಹರಿ ಭೀ ಹೇನ. ನಾವೆಲ್ಲರೂ ಹಂಡ ಬಂಡಾಗಿರುವಂತಹ ಕಲ್ಲುಗಳಾಗಿದ್ವಿ. ಈಗ ಬಾಬಾ ನಮಗೆ ಮತ್ತೆ ತಿಕ್ಕಿ ತಿಕ್ಕಿ ಕಡೆದು ಮೂರ್ತಿಯನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ವಜ್ರದ ವ್ಯಾಪಾರಿ ಆಗಿದ್ದಾರಲ್ವ, ವಜ್ರಗಳನ್ನು ಪುನಃ ಹೊಳಪು ಬರುವಂತೆ ಮಾಡ್ತಾ ಇದ್ದಾರೆ. ಡ್ರಾಮಾ ಅನುಸಾರ ಬಾಬಾ ನೆ ರಥ ಭಿ ಅನುಭವಿ ಲಿಯಾ ಹೈ, ಗಾಯನ್ ಭಿ ಹೇ ಗಾಂವ್ ಕಾ ಚೋರ. ಬಾಬಾ ರಥವನ್ನು, ಅನುಭವಿ ರಥವನ್ನು ಆಧಾರ ತೆಗೆದುಕೊಂಡಿದ್ದಾರೆ. ಬ್ರಹ್ಮ ತಂದೆಯ ಬಗ್ಗೆ ಗಾಯನ ಇದೆ, ಹಳ್ಳಿಯ ಹುಡುಗ ಅಂತ. श्री कृष्ण गांव का चोरा कैसे हो सकता, वह तो सतयुग में था. ಹಳ್ಳಿಯ ಹುಡುಗ ಎಂಬ ಗಾಯನ ಬ್ರಹ್ಮ ತಂದೆಯ ಗಾಯನ ಆಗಿದೆ ವಿನಃ ಶ್ರೀಕೃಷ್ಣಂದು ಅಲ್ಲ. ಶ್ರೀಕೃಷ್ಣ ಹಳ್ಳಿಯಲ್ಲಿ ಹುಟ್ಟೋದಿಲ್ಲ, ಅವನು ದೆಹಲಿಯಲ್ಲಿ ಹುಟ್ಟುತ್ತಾನೆ. ಸತ್ಯಯುಗದಲ್ಲಿ ಈ ಸಣ್ಣ ಪುಟ್ಟ ಹಳ್ಳಿಗಳು ಇರೋದಿಲ್ಲ. ಉನ್ಕೋ ತೋ ಝೂಲೋ ಮೇ ಝುಲಾತೆ, ताज पहनाते, फिर गांव का चोरा क्यों कहते. गांव के चोरे शाम ठहरे. ಬಾಬಾ ಹೇಳ್ತೆ, ಕೃಷ್ಣನಿಗೆ ಹುಟ್ಟಿದ ಕೂಡಲೇ ಉಯ್ಯಾಲೆಯಲ್ಲಿ ಆಡಿಸ್ತಾರೆ, ತೂಗ್ತಾರೆ, ಕಿರೀಟ ಹಾಕ್ತಾರೆ, ಶೃಂಗಾರ ಮಾಡ್ತಾರೆ. ಅವನಿಗೆ ಹಳ್ಳಿಯ ಹುಡುಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಭಿ ಸುಂದರ್ ಬನ್ನೆ ಆಯೇ ಹೋ, बाप ज्ञान की सिरान पर चढ़ाते. यह सत्य का संग कल्प कल्प में एक ही बार मिलता है. ಬಾಬಾ ನಮಗೆ ಜ್ಞಾನದಿಂದ ಹರಿತ ಮಾಡ್ತಾ ಇದ್ದಾರೆ. ಜ್ಞಾನದಿಂದ ತಿಕ್ಕಿ ತಿಕ್ಕಿ ಹೊಳಪು ಬರುವಂತೆ ಮಾಡ್ತಾ ಇದ್ದಾರೆ. ಈ ಸತ್ಸಂಗ ಕಲ್ಪ ಕಲ್ಪದಲ್ಲಿ ಒಂದೇ ಸಲ ನಮಗೆ ಪ್ರಾಪ್ತಿಯಾಗ್ತದೆ. बाकी सब है झूठ संग, इसलिए बाप कहते हियर नो इविल. ऐसी बातें मत सुनो जहाँ हमारी तुम्हारी ग्लानि करते रहते. यह सत्य का संग कल्प कल्प एक ही बार मिलता है. बाकी है झूठ संग, इसलिए बाप कहते हियर नो इविल. ऐसी बातें मत सुनो ಜहाँ ಹಮಾರಿ और ತುಮಾರಿ ಗ್ಲಾನಿ ಕರ್ತೆ. ಬಾಬಾ ಹೇಳ್ತಾರೆ, ನೀವು ಅನ್ಯರ ನಿಂದನೆಯನ್ನು, ಗ್ಲಾನಿಯನ್ನು ಕೇಳಲಿಕ್ಕೆ ಹೋಗಬೇಡಿ. जो कुमारिया ज्ञान में आती है वह तो कह सकती है कि हमारा बाप की प्रॉपर्टी में हिस्सा है, क्यों न हम उनसे भारत की सेवा अर्थ सेंटर खोलो. ಬಾಬಾ ಹೇಳ್ತಾರೆ, ಹಿಯರ್ ನೋ ಇವಿಲ್ ಅಂದರೆ ಎಲ್ಲಿ ನಿಮ್ಮ ಹಾಗೂ ಯಜ್ಞದ ಗ್ಲಾನಿ ನಡೀತದೆ
ಅಂತಹ ಮಾತುಗಳನ್ನು ನೀವು ಕೇಳಲೇಬಾರದು. ಇಲ್ಲಿ ಬರುವಂತಹ ಕುಮಾರಿಯರು ಅವರ ತಂದೆಗೆ ಹೇಳಬಹುದು, ನಮಗೂ ಕೂಡ ಆಸ್ತಿಯಲ್ಲಿ ಭಾಗ ಕೊಡಿ ಅಂತ. ಆ ದುಡ್ಡಿನಿಂದ ನಾವು ಭಾರತದ ಸೇವೆ ಮಾಡ್ತೇವೆ ಅಂತ. ಕನ್ಯಾದಾನ ತೋ ದೇನಾ ಹಿ ಹೈ, ವಹ ಹಿಸ್ಸಾ ಹಮ್ಕೋ ದೋ ತೋ ಹಮ್ ಸೆಂಟರ್ ಖೋಲೆ, ಬಹುತೋं का ಕಲ್ಯಾಣ ಹೋಗಾ, ಐಸಿ ಯುಕ್ತಿ ರಚನೆ ಚಾಯಿ. ಇಲ್ಲಿ ಬರುವಂಥ ಕುಮಾರಿಯರು ಕೂಡ ಅವರವ್ರ ತಂದೆಗಳ ಹತ್ರ ಕೇಳ್ಬೋದು, ನಮಗೂ ಸ್ವಲ್ಪ ಆಸ್ತಿ ಕೊಡಿ, ಅದರಿಂದ ನಾವು ಒಂದು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ, ಅದರಿಂದ ಅನೇಕರ ಕಲ್ಯಾಣ ಆಗ್ತದೆ. ಹೀಗೆ ಯುಕ್ತಿಯಿಂದ ಕೇಳಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಹೇ ತುಮ್ಹಾರಿ ಈಶ್ವರೀಯ ಮಿಷನ್, ತುಮ್ ಪತ್ಥರ್ ಬುದ್ಧಿ ಕೋ ಪಾರಸ ಬುದ್ಧಿ ಬನಾತೆ. ಇದು ಈಶ್ವರೀಯ ಸಂಘ ಆಗಿದೆ. ಇಲ್ಲಿ ನೀವು ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡ್ತೀರಿ. ಜೋ ಹಮಾರೆ ಧರ್ಮಕ್ಕೆ ಹೋಂಗೆ ವಹ ಆಯೆಂಗೆ, एक ही घर में देवता धर्म का फूल निकल आएगा, ಬಾಕಿ नहीं आएंगे. ಯಾರು ನಮ್ಮ ಧರ್ಮದವರು ಇರ್ತಾರೆ ಅವರು ಮತ್ತೆ ಬಂದುಬಿಡ್ತಾರೆ. ಒಂದೇ ಮನೆಯಲ್ಲಿ 10 ಜನ ಇದ್ದರೆ ಅದರಲ್ಲಿ ಒಬ್ಬರು ಮಾತ್ರ ನಮ್ಮ ಧರ್ಮದ ಹೂವಾಗಿರ್ತಾರೆ, ಅಂಥವರು ಮತ್ತೆ ಬಂದುಬಿಡ್ತಾರೆ. ಬಾಕಿ नहीं आएंगे, ಉಳಿದವರು ಈ ಜ್ಞಾನಕ್ಕೆ ಬರೋದಿಲ್ಲ. बाप सभी आत्माओं को पावन बनाकर ले जाते. बाबा ने समझाया था, संगम के चित्र पर ले जाओ, इस तरफ है कलयुग, उस तरफ है सत्ययुग. ಬಾಬಾ ಅಂತೂ ಎಲ್ಲರನ್ನು ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಆತ್ಮರನ್ನೂ ಪಾವನ ಮಾಡ್ತಾರೆ. ಅದನ್ನು ಹೇಳೋದಕ್ಕಾಗಿ ನೀವು ಸಂಗಮ ಯುಗದ ಚಿತ್ರ ತೋರಿಸಿರಿ. ಸಂಗಮದ ಈ ಕಡೆ ಕಲಿಯುಗ ಇದೆ, ಆ ಕಡೆ ಸತ್ಯಯುಗ ಇದೆ. सतयुग में है देवताएं, कलयुग में है असुर. इसको कहा जाता है पुरुषोत्तम संगम युग. ಜನರಿಗೆ ತಿಳಿಸಿರಿ, ಸತ್ಯಯುಗದಲ್ಲಿ ದೇವತೆಗಳು ಇರ್ತಾರೆ, ಕಲಿಯುಗದಲ್ಲಿ ಅಸುರರು ಇರ್ತಾರೆ. ಈಗ ನಾವು ಮಧ್ಯದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ. ಬಾಪ್ ಹಿ ಪುರುಷೋತ್ತಮ ಬನಾತೆ ಹೇ, ತಂದೆನೇ ನಮಗೆ ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ. ಜೋ ಪಢೇಂಗೆ ವಹ ಸತ್ಯುಗ್ ಮೇ ಆಯೆಂಗೆ, ಬಾಕಿ ಸಬ್ ಮುಕ್ತಿಧಾಮ್ ಮೇ ಚಲೆ ಜಾಯೆಂಗೆ, ಫಿರ್ ಅಪ್ನೆ ಅಪ್ನೆ ಸಮಯ ಪರ್ ಆಯೆಂಗೆ. ಇಲ್ಲಿ ಯಾರು ಅಭ್ಯಾಸ ಮಾಡ್ತಾರೆ ಅವರು ಸತ್ಯಯುಗದಲ್ಲಿ ಬರ್ತಾರೆ, ಉಳಿದವರು ಮುಕ್ತಿಧಾಮಕ್ಕೆ ಹೋಗಿಬಿಡ್ತಾರೆ. ಅವರವರ ಸಮಯಕ್ಕೆ ಸರಿಯಾಗಿ ಮತ್ತೆ ಈ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ. यह गोले का चित्र बड़ा अच्छा है, बच्चों को सर्विस का शौक होना चाहिए. ಈ ಸೃಷ್ಟಿ ನಾಟಕದ ಚಿತ್ರ ಬಹಳ ಚೆನ್ನಾಗಿದೆ. ಈ ಚಿತ್ರಗಳ ಮೂಲಕ ಸೇವೆ ಮಾಡುವಂಥ ಆಸಕ್ತಿ ಮಕ್ಕಳಲ್ಲಿ ಇರಬೇಕು. ಹಮ್ ಐಸಿ ಐಸಿ ಸರ್ವಿಸ್ ಕರ್ ಗರೀಬೋं का उद्धार कर उनको स्वर्ग का मालिक बनाएंगे. ಮಕ್ಕಳಲ್ಲಿ ಉತ್ಸಾಹ ಇರಬೇಕು. ಬಾಬವ್ರಿಗೆ ಹೇಳಬೇಕು, ಬಾಬಾ ನಾವು ಇಂತಿಂಥ ಸೇವೆ ಮಾಡಿ ಬಡವರ ಉದ್ಧಾರ ಮಾಡಿ ಅವರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇವೆ ಅಂತ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणೆಗಾಗಿ ಮುಖ್ಯಾಂಶಗಳು. अपने आप को देखना है, हम श्री लक्ष्मी श्री नारायण समान बन सकते हैं. हमारे में कोई विकार तो नहीं है. फेरी लगाने वाले परवाने हैं या फिदा होने वाले.
ऐसे मैनर्स तो नहीं है जो बाप की आबरू जाए. ನಮಗೆ ನಾವೇ ನೋಡ್ಕೋಬೇಕು. ನಾವು ಶ್ರೀಲಕ್ಷ್ಮಿ ಶ್ರೀನಾರಾಯಣರ ಸಮಾನ ಆಗಲಿಕ್ಕೆ ಸಾಧ್ಯವೇ? ನಮ್ಮಲ್ಲಿ ಯಾವುದೇ ವಿಕಾರ ಇಲ್ಲ ತಾನೆ? ನಾವು ಸುತ್ತು ಹಾಕಿ ವಾಪಸ್ ಹೋಗುವಂತಹ ಪತಂಗಗಳಾಗಿದ್ದೇವೋ ಅಥವಾ ಜ್ಯೋತಿಯ ಮೇಲೆ ಅರ್ಪಣೆಯಾಗುವಂತಹ ಪತಂಗಗಳಾಗಿದ್ದೇವೆ? ನಮ್ಮಲ್ಲಿ ತಂದೆಯ ಮರ್ಯಾದೆಯನ್ನು ತೆಗೆಯುವಂತಹ, ಗೌರವವನ್ನು ಕಡಿಮೆ ಮಾಡುವಂತಹ ನಡವಳಿಕೆ ಇಲ್ಲ ತಾನೆ? ಎರಡನೇದು, अथाह खुशी में रहने के लिए सवेरे सवेरे प्रेम से बाप को याद करना है और पढ़ाई पढ़नी. भगवान हमें पढ़ाकर पुरुषोत्तम बना रहे. हम संगम युगी इस नशे में रहना है. ಸದಾ ಅಪಾರ ಖುಷಿ ಇರಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ಬಾಬೋರ್ನ ನೆನಪು ಮಾಡಬೇಕು ಮತ್ತು ಬಾಬಾ ಕಲಿಸುವ ಶಿಕ್ಷಣ ಪಡೆಯಬೇಕು. ಪರಮಾತ್ಮ ನಮಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಸಂಗಮ ಯುಗ ನಿವಾಸಿಯಾಗಿದ್ದೇವೆ ಎಂಬ ನಶೆ ನಮ್ಮಲ್ಲಿ ಇರಬೇಕು. वरदान. सर्व गुणों के अनुभवों द्वारा बाप को प्रत्यक्ष करने वाले ಅನುಭವಿ ಮೂರ್ತ ಭವ. ಸರ್ವ ಗುಣಗಳ ಅನುಭವದಿಂದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವದ ಮೂರ್ತಿ ಆಗಿರಿ. जो बाप के गुण गाते हो उन सर्व गुणों के अनुभवी बनो. जैसे बाप आनंद का सागर है तो उसी आनंद के सागर की लहरों में लहराते रहो. ತಂದೆಯ ಗುಣಗಳನ್ನು ಗಾಯನ ಮಾಡ್ತೀರಿ. ಆ ಎಲ್ಲ ಗುಣಗಳಲ್ಲಿ ಮುಳುಗಬೇಕು. ಆ ಗುಣಗಳ ಅನುಭವಿ ಆಗಬೇಕು. ಹೇಗೆ ಬಾಬಾ ಆನಂದ ಸಾಗರ ಇದ್ದಾರಂದರೆ ನೀವು ಆನಂದದ ಅಲೆಗಳಲ್ಲಿ ಮುಳುಗುವ ಅನುಭವ ಮಾಡಬೇಕು. जो भी संपर्क में आए उसे आनंद प्रेम सुख सब गुणों की अनुभूति करा. ನಿಮ್ಮ ಸಂಪರ್ಕದಲ್ಲಿ ಬರುವಂಥವರಿಗೆ ಆನಂದ ಪ್ರೇಮ ಸುಖದ ಅನುಭವ ಮಾಡಿಸ್ರಿ. ऐसे सर्व गुणों के अनुभवी मूरत बनो तो आप द्वारा बाप की सूरत प्रत्यक्ष हो. क्योंकि आप महान आत्माएं ही परम आत्मा को अपनी अनुभवी मूरत से प्रत्यक्ष कर सकते. ನಿಮ್ಮ ಚೆಹರೆಯ ಮೂಲಕ ತಾವೇ ಮಹಾನ ಆತ್ಮರು ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಬಹುದು. ಸ್ಲೋಗನ್. कारण को निवारण में परिवर्तन कर अशुभ बात को भी शुभ करके उठाओ. ಕಾರಣಗಳನ್ನು ನಿವಾರಣೆ ಮಾಡಿ ಅಥವಾ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಶುಭ ವಿಚಾರದಲ್ಲಿ ಪರಿವರ್ತನೆ ಮಾಡಿರಿ. ಅಶುಭವನ್ನು ಶುಭವನ್ನಾಗಿ ಮಾಡಿಕೊಂಡು ಸ್ವೀಕಾರ ಮಾಡಿರಿ. ಅವ್ಯಕ್ತ ಇಶಾರೆ. रूहानी रॉयल्टी और प्योरिटी की पर्सनालिटी धारण करो. ಆತ್ಮಿಕ ಗೌರವ ಹಾಗೂ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿರಿ. ಬ್ರಾಹ್ಮಣೋं की लाइफ जीवन का जियादान पवित्रता है. ಬ್ರಾಹ್ಮಣರ ಜೀವನ ಮತ್ತು ಜೀವನದ ಜೀವದಾನನೇ ಪವಿತ್ರತೆ ಆಗಿದೆ. ಆದಿ ಅನಾದಿ ಸ್ವರೂಪ ಹಿ ಪವಿತ್ರತಾ है. ಬ್ರಾಹ್ಮಣ ಆತ್ಮರ ಆದಿ ಮತ್ತು ಅನಾದಿ ಸ್ವರೂಪವೇ ಪವಿತ್ರತೆ ಆಗಿದೆ. जब स्मृति आ गई कि मैं अनादि आदि पवित्र आत्मा हूँ. ಸ್ಮೃತಿ ಆನ ಅರ್ಥಾತ್ ಪವಿತ್ರತಾ ಕಿ ಸಮರ್ಥಿ ಆನ. ಯಾವಾಗ ನಮಗೆ ಸ್ಮೃತಿ ಬಂತು ನಾನು ಅನಾದಿ ಆದಿಯಾಗಿ ಪವಿತ್ರ ಆತ್ಮ ಆಗಿದ್ದೀನಿ ಅಂತ, ಆ ಸ್ಮೃತಿಯ ಜೊತೆಗೆ ಆ ಪವಿತ್ರತೆಯ ಶಕ್ತಿ ಸಾಮರ್ಥ್ಯವೂ ಕೂಡ ನಮ್ಮಲ್ಲಿ ಬರಬೇಕು. ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮಾಯೇ
ನಿಜಿ ಪವಿತ್ರ ಸಂಸ್ಕಾರವಾಲಿ ಸ್ಮೃತಿ ಸ್ವರೂಪ ಆತ್ಮರು, ಸಮರ್ಥ ಸ್ವರೂಪ ಆತ್ಮರು ಅಂದ್ರೇ ಪವಿತ್ರ ಸಂಸ್ಕಾರವುಳ್ಳಂತಹ ಆತ್ಮರು. तो निजी संस्कारों को इमर्ज कर इस पवित्रता की पर्सनालिटी को धारण कर. ನಮ್ಮ ಮೂಲ ಸಂಸ್ಕಾರಗಳನ್ನು ಪ್ರಕಟ ಮಾಡಿಕೊಂಡು, ಪ್ರತ್ಯಕ್ಷ ಮಾಡಿಕೊಂಡು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಚ್ಚಾ. ಓಂ ಶಾಂತಿ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಸಂಗಮದಲ್ಲಿ
ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ.
ನಿಜವ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನು ಪಡಕೊಂಡೆ, ಬಾಬಾ ನಿನ್ನನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು. ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು. ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ. ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ, ನೀನೆ ನನಗೆ ಆಸರೆ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ.
ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನೀನೆ ನನಗೆ ಆಸರೆ ಬಾಬಾ, ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ.